ಹಿಸ್ಟ್ರಿಲಿ ಕೆಲವು ಸಿಟೀಸ್ಗಳಿರ್ತವೆ. ಆ ಸಿಟೀಸ್ಗಳು ಬರೀ ಸಿಟಿ ಆಗಿರಲ್ಲ, ಅವೆಲ್ಲವೂ ನಮ್ಮ ಎಮೋಷನ್ಸ್ ಆಗಿರ್ತವೆ. ಇಮ್ಯಾಜಿನ್ ಮಾಡಿ, 15ನೇ ಸೆಂಚುರಿಯಲ್ಲಿ ದೊಡ್ಡ ದೊಡ್ಡ ದೇಶ ಅಂತ ಕರೆಯೋ ಲಂಡನ್, ಪ್ಯಾರಿಸ್ಗಳೆಲ್ಲ ಇನ್ನೂ ಹಳ್ಳಿಗಳಾಗಿದ್ವು. ಅವ್ರ ರೋಡೆಲ್ಲ ಕೆಸರು, ಮಣ್ಣು, ಈ ಕಡೆ ಬಡತನ, ಡಿಸೀಸಿಂದ ತುಂಬೋಗಿತ್ತು. ಆದರೆ ಆ ಟೈಮಲ್ಲಿ ನಮ್ಮ ಇಂಡಿಯಾದ ಸೌತ್ನಲ್ಲಿ ಒಂದು ಸಿಟಿ ಇತ್ತು. ಆ ಸಿಟಿ ರೋಡ್ಗಳಲ್ಲಿ ಉಪ್ಪಿನಕಾಯಿ ಥರ ಚಿನ್ನ, ಬೆಳ್ಳಿ, ವಜ್ರ, ಮುತ್ತು, ರತ್ನ ಎಲ್ಲ ರಾಶಿ ರಾಶಿ ಹಾಕೊಂಡು ಮಾರ್ತಾಯಿದ್ರು. ಆ್ಯಂಡ್ ಪೋರ್ಚುಗೀಸ್ ಟ್ರಾವೆಲರ್ ಒಬ್ಬರು ಡೊಮಿಂಗೋ ಪೇಸ್ ಅನ್ನೋರು ತನ್ನ ಡೈರಿಲಿ ಬರೆದಿದ್ದಾರೆ, ದಿಸ್ ಈಸ್ ದ ಬೆಸ್ಟ್ ಸಿಟಿ ಪ್ರೊವೈಡೆಡ್ ಇನ್ ದ ವರ್ಲ್ಡ್. ವಾಟ್ ಎವರ್ ಯು ವಾಂಟ್ ಟು ಬೈ ಯು ವಿಲ್ ಫೈಂಡ್ ಇಟ್ ಹಿಯರ್ ಆ್ಯಂಡ್ ಇಟ್ ಈಸ್ ಆ್ಯಸ್ ರಿಚ್ ಆ್ಯಸ್ ರೋಮ್ ಆ್ಯಂಡ್ ಇಟ್ ಈಸ್ ಬ್ಯೂಟಿಫುಲ್ ಅಂತ. ಯಾವುದಪ್ಪ ಸಿಟಿ ಅಂತೀರಾ? ಅದೇ ನಮ್ಮ ವಿಜಯನಗರ, ದ ಸಿಟಿ ಆಫ್ ವಿಕ್ಟ್ರಿ, ದ ವರ್ಲ್ಡ್ಸ್ ರಿಚೆಸ್ಟ್ ಸಿಟಿ, ದ ಹಂಪಿ. ಈ ಹಿಸ್ಟ್ರಿ ಟ್ರ್ಯಾಜಿಡಿ ಏನು ಗೊತ್ತಾ? ಈ ಸಿಟಿ ಆಫ್ ವಿಕ್ಟ್ರಿ ದ ಸಿಟಿ ಆಫ್ ಡಿಫೀಟ್ ಆಗೋಕ್ಕೆ ತಗೊಂಡಿದ್ದು ಜಸ್ಟ್ 5 ಗಂಟೆ. ಹೌದು, ಈ 5 ಗಂಟೆ ಯುದ್ಧದಲ್ಲಿ 300 ವರ್ಷದ ಸಾಮ್ರಾಜ್ಯ ಪುಡಿ ಪುಡಿ ಆಗೋಯ್ತು. ಈ ಸಾಮ್ರಾಜ್ಯ ಸೋಲಕ್ಕೆ ಅಂದರೆ ಹಂಪಿ ಸೋಲಕ್ಕೆ ಕಾರಣ ಯಾರೋ ಶತ್ರುಗಳಲ್ಲ, ಬದಲಿಗೆ ಜೊತೆಲೇ ಇದ್ದರ ಮಿತ್ರರು. ಬನ್ನಿ, ಇವತ್ತಿನ ಕಥೆಯಲ್ಲಿ ಈ ಹಂಪಿ ಹೇಗೆ ಸೋಲ್ತು, ಯಾರೇ ಮಿತ್ರರು, ಎಲ್ಲನೂ ತಿಳ್ಕೊಳ್ಳೋಣ. ಸ್ವಲ್ಪ ಹಿಸ್ಟ್ರಿ ಪುಟಗಳನ್ನ ಹಿಂದಕ್ಕೆ ತಿರುಗಿಸಿ. ಎಲ್ಲರಿಗೂ ಕತೆ ಕಾರ್ನರ್ ಚಾನಲ್ಗೆ ಸ್ವಾಗತ. ಈ ವಿಜಯನಗರ ಸಾಮ್ರಾಜ್ಯ ಹುಟ್ಟಿದ್ದು ಹೇಗೆ ಗೊತ್ತಾ? ಅದಕ್ಕೊಂದು ಫೇಮಸ್ ಕತೆ ಇದೆ. 1336ರಲ್ಲಿ ಹರಿಹರ ಮತ್ತು ಬೊಕ್ಕ ಅನ್ನೋ ಇಬ್ಬರು ಅಣ್ಣ ತಮ್ಮಂದಿರಿರ್ತಾರೆ. ಅವರೊಂದಿನ ತುಂಗಭದ್ರಾ ನದಿ ದಂಡೆ ಮೇಲೆ ಬೇಟೆ ಆಡಕ್ಕೆ ಹೋಗಿರ್ತಾರೆ. ಅವ್ರ ಬೇಟೆ ನಾಯಿ ಒಂದು ಮೊಲನ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ. ಮೊಲ ಓಡ್ತಾ ಇರುತ್ತೆ, ಅದರಿಂದ ನಾಯಿನೂ ಓಡ್ತಾ ಇರುತ್ತೆ. ಕೆಲವು ಕಾಲ ಹಿಂಗೆ ಓಡ್ತಾ ಇದ್ದಂಗೆ ಮೊಲ ಸಡನ್ನಾಗಿ ನಿಂತು ನಾಯಿ ವಿರುದ್ಧನೇ ತಿರುಗುತ್ತೆ. ಸೊ ಅವಾಗ ಅವರಿಬ್ಬರು ಶಾಕ್ ಆಗ್ತಾರೆ. ಅವಾಗ ಅನ್ಕೋತಾರೆ, ಈ ಒಂದು ಚಿಕ್ಕ ಮೊಲಕ್ಕೆ ಇಷ್ಟು ಧೈರ್ಯ ಬರ್ತಿದೆ ಅಂದರೆ ಈ ಮಣ್ಣಲ್ಲಿ ಅಂಥದ್ದೇನೋ ಪವರ್ ಇದೆ ಅಂತ. ಅಲ್ಲೇ ಪಕ್ಕದಲ್ಲಿ ಒಬ್ಬರು ಋಷಿ ತಪಸ್ ಮಾಡ್ತಾ ಕೂತಿರ್ತಾರೆ. ಅವರೇ ವಿದ್ಯಾರಣ್ಯ. ಅವ್ರು ಹೇಳ್ತಾರೆ, ಇದೊಂದು ಪುಣ್ಯ ಭೂಮಿ, ಇಲ್ಲಿ ನಿಮ್ಮ ಸಾಮ್ರಾಜ್ಯನ ಕಟ್ಟಿ, ಆ ಸಾಮ್ರಾಜ್ಯ ಹೇಗಿರಬೇಕು ಅಂದರೆ ಧರ್ಮದ ಕವಚ ಆಗಿರಬೇಕು ಅಂತ. ಆವಾಗ ಹುಟ್ಟಿದ್ದೆ ವಿಜಯನಗರ. ವಿಜಯನಗರ ಎಂಪೈರ್ನ ಗುರಿ ಒಂದೇ. ಈ ನಾರ್ತ್ ಇಂಡಿಯಾದಿಂದ ಡೆಲ್ಲಿ ಸುಲ್ತಾನ್ಸು, ಅಲಾವುದ್ದೀನ್ ಖಿಲ್ಜಿ, ತಗ್ಲಕ್ ಅವರೆಲ್ಲ ಸೌತ್ ಇಂಡಿಯಾ ಮೇಲೆ ತುಂಬ ದಬ್ಬಾಳಿಕೆ ಮಾಡ್ತಿರ್ತಾರೆ. ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ತಿರ್ತಾರೆ. ಈ ದೇವಸ್ಥಾನಗಳನ್ನ ಹೊಡೆದಾಕೋದು, ಕಲ್ಚರ್ನ ಲೂಟಿ ಮಾಡೋದು, ಇದು ಕಾಮನ್ ಆಗಿರುತ್ತೆ. ಸೊ ಸೌತ್ ಇಂಡಿಯಾನ ರಕ್ಷಿಸೋಕ್ಕೆ ಒಂದು ಕವಚ ಬೇಕಾಗಿತ್ತು. ಅದೇ ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯ ನೋಡ್ತಾ ನೋಡ್ತಾ ತುಂಬ ಎತ್ತರವಾಗಿ ಬೆಳೀತು. ಆದರೆ ಅದ್ರ ಗೋಲ್ಡನ್ ಎರಾ ಶುರುವಾಗಿದ್ದು 1509ರಲ್ಲಿ ಶ್ರೀ ಕೃಷ್ಣದೇವರಾಯ ಅವರು ಸಿಂಹಾಸನ ಏರಿದ ಮೇಲೆ. ಆ ಟೈಮಲ್ಲಿ ವಿಜಯನಗರ ಎಂಪೈರ್ ಹೆಂಗಿತ್ತು ಗೊತ್ತಾ? ಲೆಟ್ ಮಿ ಟೆಲ್ ಯು ಅಬೌಟ್ ಹಂಪಿ ಬಜಾರ್. ಅಲ್ಲಿ ಪಾನ್ ಸುಪಾರಿ ಬಜಾರ್ನಲ್ಲಿ ಸಿಲ್ಕ್ ಮತ್ತು ಪರ್ಫ್ಯೂಮ್ ಸಿಗ್ತಿತ್ತು. ಇನ್ನೊಂದು ಕಡೆ ಕುದುರೆಗಳು ಸಿಗ್ತಾಯಿದ್ವು. ಕೃಷ್ಣದೇವರಾಯ ಅವ್ರಿಗೆ ಅದರಲ್ಲೂ ಅರಬ್ ಕುದುರೆ ಅಂದರೆ ತುಂಬ ಇಷ್ಟ. ಪ್ರತಿ ವರ್ಷ 1000 ಕುದುರೆನ ಅರಬ್ನಿಂದ ಇಂಪೋರ್ಟ್ ಮಾಡಿಸ್ತಾಯಿದ್ರು. ಈ ಮಹಾನವಮಿ ದಿಬ್ಬ ಅಂದರೆ ನೀವು ಹಂಪಿಗೆ ಹೋದಾಗ ಅಲ್ಲೊಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ನೋಡ್ತೀರಾ. ಅಲ್ಲಿ ದಸರಾ ಟೈಮಲ್ಲಿ ಕಂಟಿನ್ಯೂಸ್ 9 ದಿನ ಹಬ್ಬ ನಡೀತಾ ಇತ್ತು. ಆನೆಗಳು ರೆಸ್ಲಿಂಗು, ಕುಸ್ತಿ, ಡ್ಯಾನ್ಸು, ಮ್ಯೂಸಿಕ್ಕು, ಜನರಿಗೆ ಫುಲ್ ಎಂಟರ್ಟೈನ್ಮೆಂಟು. ಜನ ಫುಲ್ ಖುಷಿಯಾಗಿದ್ದರು. ಆ್ಯಂಡ್ ಪ್ರತಿ ಜನ ಎಷ್ಟು ರಿಚ್ ಆಗಿದ್ರು ಅಂದರೆ, ಎಷ್ಟೋ ಜನ ಟ್ರಾವೆಲರ್ಸ್ ಬರೆದಿದ್ದಾರೆ, ಲೇಡೀಸು ಆ ಕುತ್ತಿಗೆ ಮೇಲೆ ಆಗ್ತಿದ್ದ ಚೈನು, ಚಿನ್ನದ ಚೈನ್ಗಳು ಅವ್ರು ನಡೆಯೋಕೆ ಆಗ್ತಿರ್ಲಿಲ್ಲ, ಅಷ್ಟು ಭಾರವಾಗಿರ್ತಿದ್ವು ಅಂತ. ಆ್ಯಂಡ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅನ್ನೋದೇ ಇರಲಿಲ್ಲ. ಜನ ಮನೆಗೆ ಬೀಗನೇ ಆಗ್ತಿರ್ಲಿಲ್ಲ. ಅಷ್ಟು ಸೊಗಸಾಗಿತ್ತು ವಿಜಯನಗರ. ಟ್ರೂಲಿ ಅ ಗೋಲ್ಡನ್ ಬರ್ಡ್. ಆದರೆ ಪ್ರೈಡ್ ಕಮ್ಸ್ ಬಿಫೋರ್ ಅ ಫಾಲ್ ಅಂತಾರೆ. ಕೃಷ್ಣದೇವರಾಯ ತೀರ್ಕೊಂಡ್ಮೇಲೆ ಎಲ್ಲ ವಿಷಯಗಳು ಬದಲಾದವು. ನೆಕ್ಸ್ಟ್ ಸ್ಟ್ರಾಂಗ್ ಲೀಡರ್ ಅಂತ ಬಂದಿದ್ದು ಅಳಿಯ ರಾಮರಾಯ. ರಾಮರಾಯ ಯಾವುದೇ ರಾಜ ಅಲ್ಲ, ಬದಲಿಗೆ ಕೃಷ್ಣದೇವರಾಯನ ಅಳಿಯ. ರಾಮರಾಯ ತುಂಬ ಬುದ್ಧಿವಂತ, ಅದ್ರ ಜೊತೆಗೆ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿದ್ದ. ಇವನು ನಾರ್ತಲ್ಲಿದ್ದ 5 ಸುಲ್ತಾನ್ಸ್ಗಳ ಮಧ್ಯೆ ಡಿವೈಡ್ ಆ್ಯಂಡ್ ರೂಲ್ ಸ್ಟಾರ್ಟ್ ಮಾಡಿದ್ದ. ಈ ವರ್ಷ ಬಿಜಾಪುರ್ಗೆ ಸಪೋರ್ಟ್ ಮಾಡಿ ಗೋಲ್ಕೊಂಡಗೆ ಅಟ್ಯಾಕ್ ಮಾಡಿದ್ರೆ, ಮುಂದಿನ ವರ್ಷ ಗೋಲ್ಕೊಂಡಗೆ ಸಪೋರ್ಟ್ ಮಾಡಿ ಬಿಜಾಪುರ್ ಮೇಲೆ ಅಟ್ಯಾಕ್ ಮಾಡ್ತಿದ್ದ. ಆದರೆ ಕೆಲವು ಹಿಸ್ಟೋರಿಯನ್ಸ್ ಹೇಳ್ತಾರೆ, ರಾಮರಾಯ ಸುಲ್ತಾನ್ಸ್ಗಳನ್ನ ತುಂಬ ಅವಮಾನ ಮಾಡ್ತಿದ್ದ ಅಂತ. ಅವ್ರ ಅಂಬಾಸಿಡರ್ಸ್ಗಳೆಲ್ಲ ಬಂದರೆ ಇವರಿಗೆ ಮರ್ಯಾದೆನೇ ಕೊಡ್ತಿರ್ಲಿಲ್ಲ ಅಂತ. ಅವನು ಅಂದ್ಕೊಂಡಿದ್ದ, ಇವ್ರು ಯಾವತ್ತೂ ಒಂದಾಗಲ್ಲ, ನಾನು ಸೌತ್ ಇಂಡಿಯಾದ ಎಂಪರರ್ ಆಗ್ಬೋದು ಅಂತ. ಆದರೆ ಅದೇ ಅವನು ಮಾಡಿದ ದೊಡ್ಡ ತಪ್ಪು. 1564ರಲ್ಲಿ ಪೊಲಿಟಿಕ್ಸ್ ಎಲ್ಲ ಚೇಂಜ್ ಆಯಿತು. ಸುಲ್ತಾನ್ಸ್ ಅವ್ರಿಗೆಲ್ಲ ಗೊತ್ತಾಯಿತು, ಈ ರಾಮರಾಯ ನಮ್ಮನ್ನ ಗೊಂಬೆ ಥರ ಆಡಿಸ್ತಿದ್ದಾನೆ, ಇವನಿಂದ ನಮಗೆ ಯಾವತ್ತಿದ್ರೂ ಡೇಂಜರೇ ಅಂತ. ಹಿಸ್ಟ್ರಿನಲ್ಲಿ ಫಸ್ಟ್ ಟೈಮ್ ಈ 5 ಸುಲ್ತಾನ್ಸರು ಒಂದಾದರು. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಂಗೆ ಬಿಜಾಪುರಿನ ಸುಲ್ತಾನ್ ಮತ್ತು ಗೋಲ್ಕೊಂಡ ಸುಲ್ತಾನ್ ಸಂಬಂಧ ಬೆಳೆಸಿದ್ರು ಥ್ರೂ ಮ್ಯಾರೇಜ್.
ಅವ್ರಿಗೆ ಇದ್ದಿದ್ದು ಒಂದೇ ಗುರಿ, ಅದೇ ಟು ಡೆಸ್ಟ್ರಾಯ್ ವಿಜಯನಗರ. ಡಿಸೆಂಬರ್ 564ರಲ್ಲಿ ಎಲ್ಲ ಸುಲ್ತಾನ್ಸರು ಅವ್ರ ಆರ್ಮಿನ ಮರ್ಜ್ ಮಾಡಿದ್ರು. ಹಂಪಿ ಮೇಲೆ ಯುದ್ಧ ಮಾಡೋಕ್ಕೆ ಎಲ್ಲರೂ ಸೇರಿ ತಾಲಿಕೋಟದ ಹತ್ರ ವೆಯ್ಟ್ ಮಾಡ್ತಾಯಿದ್ರು. ಈ ವಿಷಯ ರಾಮರಾಯಂಗೆ ತಿಳಿತು. ಈ ಒಂದು ಅವನಿಗೆ 80 ವರ್ಷ ವಯಸ್ಸಾದರೂ ಯುದ್ಧ ಮಾಡೋಕ್ಕೆ ರೆಡಿ ಆಗ್ತಾನೆ. ಅವನು ಹೇಳ್ತಾನೆ, ಅವ್ರು 5,000 ಜನ ಇರಲಿ 10,000 ಜನ ಇರಲಿ ವಿಜಯನಗರನ ಸೋಲ್ಸೋಕೆ ಆಗಲ್ಲ ಅಂತ. ಆ ವಯಸ್ಸಲ್ಲೂ ಕೂಡ ಓವರ್ ಕಾನ್ಫಿಡೆಂಟ್ ಹೈಯಾಗೇ ಇತ್ತು. ಡೇಟ್ 23 ಜನವರಿ 1565. ಸ್ಥಳ ರಾಕ್ಷಸ ತಂಗಡಿ, ತಾಳಿಕೋಟೆ. ವಿಜಯನಗರ ಸಾಮ್ರಾಜ್ಯದ ಕಡೆಯಿಂದ 10 ಲಕ್ಷ ಜನ ಸೈನಿಕರು, 1000 ಆನೆಗಳು. ಈ ಕಡೆ ಸುಲ್ತಾನ್ಸ್ ಕಡೆಯಿಂದ 6 ಲಕ್ಷ ಜನ ಸೈನಿಕರು. ಆದರೆ ಅವ್ರ ಹತ್ರ ಇನ್ನೂ ಒಂದು ಪವರ್ಫುಲ್ ವೆಪನ್ ಇತ್ತು, ಅದೇ ಕೆನಾನ್ಸ್. ಈ ಸುಲ್ತಾನ್ಸ್ ಆರ್ಮಿನಲ್ಲಿ ಈ ರುಮಿಖಾನ್ ಅನ್ನೋ ಒಬ್ಬ ಟರ್ಕಿಶ್ ಜನರಲ್ ಇದ್ದ. ಅವನ ಹತ್ರ ಇದ್ದಿದ್ದ ಕೆನಾನ್ಸು ವಿಜಯನಗರ ಸಾಮ್ರಾಜ್ಯದ ಕೆನಾನ್ಗಿಂತ ತುಂಬ ಪವರ್ಫುಲ್ ಆಗಿತ್ತು. ಯುದ್ಧ ಶುರು ಆಯಿತು. ಸ್ಟಾರ್ಟಿಂಗಲ್ಲಿ ವಿಜಯನಗರ ತುಂಬ ಡಾಮಿನೆನ್ಸ್ ತೋರಿಸ್ತು. ಗೆದ್ದೇ ಬಿಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ರಾಮರಾಯ ಸೈನಿಕರಿಗೆ ಕಾಯಿನ್ಸ್ನ ಎಸಿತಿದ್ದ, ಅವರಿಗೆ ಎನ್ಕರೇಜ್ ಮಾಡೋಕ್ಕೆ. ಆಗ ಈ ಸುಲ್ತಾನರು ತಮ್ಮ ಹೆವಿ ಕೆನಾನ್ನ ಮುಂದೆ ತರ್ತಾರೆ. ಅದಕ್ಕೆ ಕಾಪರ್ ಕಾಯಿನ್ಸ್ನ ತುಂಬಿ ಫೈರ್ ಮಾಡಿದ್ರು. ವಿಜಯನಗರದ ಆನೆಗಳು, ಕುದುರೆಗಳು ಎದ್ರಿ ತಮ್ಮದೇ ಸೈನಿಕರ ಮೇಲೆ ನುಗ್ಗಕ್ಕೆ ಶುರು ಮಾಡಿದ್ವು. ಫಾರ್ಮೇಷನ್ ಎಲ್ಲ ಬ್ರೇಕ್ ಆಯಿತು. ಈ ಫಾರ್ಮೇಷನ್ ಬ್ರೇಕ್ ಆಗ್ತಿದ್ದಂಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಆದರೆ ಇನ್ನೂ ಗೆಲ್ಬೋದಿತ್ತು. ಆವಾಗ ಬರೋದೇ ದ ಗ್ರೇಟ್ ಬಿಟ್ರೇಯಲ್, ಮೋಸ. ವಿಜಯನಗರದಲ್ಲಿ ಗಿಲಾನಿ ಬ್ರದರ್ಸ್ ಅಂತ ಇಬ್ಬರು ಜನರಲ್ ಇದ್ದರು. ಅವರು ಮುಂಚೆ ಸುಲ್ತಾನ್ಸ್ ಆರ್ಮಿನಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ವಿಜಯನಗರ ಸೇರಿಕೊಂಡಿದ್ರು. ಅವ್ರನ್ನ ರಾಮರಾಯ ಸ್ವಂತ ಮಕ್ಕಳ ಥರ ನೋಡ್ಕೋತಿದ್ದ ಆ್ಯಂಡ್ ಅಷ್ಟೇ ನಂಬಿದ್ದ. ಆದರೆ ಕರೆಕ್ಟಾದ ಟೈಮಲ್ಲಿ ವಾರ್ ಪೀಕಲ್ಲಿದ್ದಾಗ ಈ ಗಿಲಾನಿ ಬ್ರದರ್ಸು ಉಲ್ಟಾ ಹೊಡಿತಾರೆ. ತಮ್ಮದೇ ಸೋಲ್ಜರ್ಸ್ ಮೇಲೆ, ಅಂದರೆ ವಿಜಯನಗರ ಸೋಲ್ಜರ್ಸ್ ಮೇಲೆ ಹಿಂಗಡೆಯಿಂದ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇಮ್ಯಾಜಿನ್ ಮಾಡಿ, ಪಕ್ಕದಲ್ಲೇ ಇದ್ದಿದ್ದ ಸೋಲ್ಜರು ನಿಮಗೆ ಕತ್ತಿ ಬೀಸ್ತಿದ್ದಾನೆ ಅಂದರೆ ಎಷ್ಟು ಶಾಕ್ ಆಗಬೇಡ ಅವರಿಗೆ. ಯಾರು ನಮ್ಮವರು ಯಾರು ಶತ್ರುಗಳು ಏನೂ ಗೊತ್ತೇ ಆಗ್ತಿರಲಿಲ್ಲ. ಫುಲ್ಲು ಗಲಭೆ. ಈ ಗಲಭೆಯಲ್ಲಿ ರಾಮರಾಯ ಪಲ್ಲಕ್ಕಿ ಮೇಲಿಂದ ಕೆಳಗೆ ಬೀಳ್ತಾನೆ. ಬಿದ್ದ ತಕ್ಷಣ ಸುಲ್ತಾನ್ ಹುಸೇನ್ ನಜೀಮ್ ಶಾ ರಾಮರಾಯನ ಹಿಡ್ಕೋತಾನೆ. ಹಿಡ್ಕೊಂಡು ಅಲ್ಲೇ ಯುದ್ಧ ಭೂಮಿಲೇ ಅವ್ನ ತಲೆ ಕಡಿತಾನೆ. ತಲೆ ಕಡಿದ್ಬಿಟ್ಟು ಒಂದು ಸ್ಪಿಯರ್ಗೆ, ಅಂದರೆ ಕೋಲ್ಗೆ ಸಿಗಿಸ್ಕೊಂಡು ಎಲ್ಲ ಸೋಲ್ಜರ್ಸ್ಗೂ ತೋರಿಸ್ತಾನೆ. ತಮ್ಮ ರಾಜ ಸತ್ತಿದ್ದು ನೋಡಿ 10 ಲಕ್ಷ ಜನ ಸೋಲ್ಜರ್ಸ್ಗಳು ಧೈರ್ಯ ಕಳ್ಕೊತಾರೆ. ಎಲ್ಲರೂ ಓಡೋಕ್ಕೆ ಶುರು ಮಾಡ್ತಾರೆ. ಹೀಗೆ ವಿಜಯನಗರ ಸೋತೋಯ್ತು. ಯುದ್ಧ ಮುಗ್ದಿತ್ತು. ಆದರೆ ಹಂಪಿ ಇನ್ನೂ ಬದುಕುಳಿದಿತ್ತು. ಆವಾಗ ಸುಲ್ತಾನ್ಸ್ ಆರ್ಮಿ ಹಂಪಿ ಒಳಗಡೆ ಬರ್ತಾರೆ. ಇದು ಬರೀ ದರೋಡೆ ಅಲ್ಲ, ಇದು ಅವರ ದ್ವೇಷ. ಅವ್ರು ಬರೀ ದುಡ್ಡು ಕದಿಯೋಕ್ಕೆ ಅಂತ ಬಂದಿರಲಿಲ್ಲ, ಬದಲಿಗೆ ಹಂಪಿನ ಮ್ಯಾಪಿಂದನೇ ತೆಗಿಯೋಕ್ಕೆ ಅಂತ ಬಂದಿದ್ರು. ಕಂಟಿನ್ಯೂಸ್ ಆಗಿ 6 ತಿಂಗಳು ಹಂಪಿನ ಬೆಂಕಿ ಹಾಕಿ ಸುಡ್ತಾರೆ. ಈವನ್ ಗುಡ್ಡಗಳ ಮೇಲೂ ಕೂಡ ಬೆಂಕಿ ಹಾಕಿದ್ರು. ಹಂಪಿಗೆ ಹೋದರೆ ಅಲ್ಲಿ ನೀವು ಉಗ್ರ ನರಸಿಂಹ ಸ್ಟ್ಯಾಚು ನೋಡಿದ್ದೀರಾ, ಅದ್ರ ಕಾಲು ಮುರಿಸಿದ್ದಾರೆ. ಗಣೇಶ ಸ್ಟ್ಯಾಚು ಹೊಟ್ಟೆ ಒಡಿಸಿದ್ದಾರೆ. ವಿಠ್ಠಲ ಟೆಂಪಲ್ನಲ್ಲಿರೋ ಮ್ಯೂಸಿಕಲ್ ಪಿಲ್ಲರ್ಸ್ಗೂ ಕೂಡ ಬೆಂಕಿ ಹಾಕಿದರು. ಏಕೆಂದರೆ ಬೆಂಕಿ ಕಲ್ಲನ್ನ ವೀಕ್ ಮಾಡುತ್ತೆ ಅಂತ. ತುಂಗಭದ್ರಾ ನದಿ ರಕ್ತದಿಂದ ಕೆಂಪಾಗಿ ಹರಿತಿತ್ತು ಅಂತ ಹೇಳ್ತಾರೆ. ಹೀಗೆ ವರ್ಲ್ಡ್ಸ್ ರಿಚೆಸ್ಟ್ ಸಿಟಿ ಒಂದು ಗೋಸ್ಟ್ ಟೌನ್ ಆದ ಕತೆ. ಇವತ್ತು ನಾವು ಹಂಪಿಗೆ ಹೋದರೆ ಅಲ್ಲೊಂದು ಸ್ಟ್ರೇಂಜ್ ಸೈಲೆನ್ಸ್ ಕೇಳಿಸುತ್ತೆ ನಮಗೆ. ಅಲ್ಲಿರೋ ಪ್ರತಿಯೊಂದು ಪಿಲ್ಲರ್ಸ್ ಕೂಡ ಆ ಬೆಂಕಿ ಕತೆನ ಕೂಗಿ ಹೇಳ್ತವೆ. ವಿಜಯನಗರ ಸೋತಿದ್ದು ಯಾವುದೋ ಒಂದು ವೀಕ್ನೆಸ್ಸಿಂದ ಅಲ್ಲ, ಬದಲಿಗೆ ನಂಬಿಕೆ ದ್ರೋಹದಿಂದ. ಹಿಸ್ಟ್ರಿ ನಮಗೆ ಏನು ಕಳಿಸುತ್ತೆ ಅಂದರೆ, ಶತ್ರು ನಂಬಿದ್ರು ಜೊತೆಲೇ ಇತ್ಕೊಂಡು ಹಿಂದೆಯಿಂದ ಚೂರಿ ಹಾಕೋ ಮಿತ್ರರನ್ನ ನಂಬಾರ್ದು ಅಂತ. ನೀವು ನೆಕ್ಸ್ಟ್ ಟೈಮ್ ಹಂಪಿಗೆ ಹೋದಾಗ ಬರೀ ಸೆಲ್ಫಿ ತೊಗೊಂಡು ಬರಬೇಡಿ, ಅಲ್ಲಿರೋ ಮಣ್ಣನ್ನು ಮುಟ್ಟಿ ಫೀಲ್ ಮಾಡಿ. ಬಿಕಾಸ್ ಆ ಮಣ್ಣಲ್ಲಿ ನಮ್ಮ ಕಲ್ಚರ್ ಇನ್ನೂ ಬದುಕಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಏನಾದರೂ ಒಂದು ತಿಳ್ಕೊಂಡಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ದಿನ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಕ್ವಶ್ನಿಂಗ್, ಕೀಪ್ ಲರ್ನಿಂಗ್. ನಮಸ್ಕಾರ.